ಆಲ್ಮೋಸ್ಟ್ ಹತ್ತಿದ್ದೀವಿ. ವ್ಯೂ ಮಾತ್ರ ಸೂಪರ್, ಫುಲ್ ಫಾಗ್ ಆಗಿದೆ, ನೆಲ ಏನು ಕಾಣಿಸ್ತಾನೆ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅನದರ್ ವೀಕೆಂಡ್ ಅನದರ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀವಿ. ಇವತ್ತು ಅರಸೀಕೆರೆಯಲ್ಲಿರೋ ಮಲೆಕಲ್ಲು ತಿರುಪತಿ ಬೆಟ್ಟಕ್ಕೆ ಹತ್ತುತ್ತಾ ಇದ್ದೀವಿ. ಟೈಮ್ ಇವಾಗ 7 ಗಂಟೆ, 7:30 ಆಗಿದೆ ಈಗ. ಇದು ಅರಸೀಕೆರೆಯಿಂದ 4 ಕಿಲೋಮೀಟರ್ಸ್ ಇದೆ. ಶುರು ಮಾಡ್ತಾ ಇದ್ದೀವಿ, ಬನ್ನಿ ನೋಡೋಣ. ಹತ್ತಕ್ಕೆ ಶುರು ಮಾಡಿ 8 to 10 ಮಿನಿಟ್ಸ್ ಆಯಿತು. ಅದಾದಮೇಲೆ ಒಂದು ಮಂಟಪ ಕಾಣುತ್ತೆ. ವೆದರ್ ಈಸ್ ಸೋ ಗುಡ್, ಕ್ಲೌಡ್ ಇದೆ, ಅಷ್ಟೊಂದು ಬಿಸಿಲಿಲ್ಲ. ನೋಡೋಣ ಮೇಲೆ. ಈಗ 200 ಮೆಟ್ಲನ್ನ ನಾವು ಹತ್ತಿದ್ದೀವಿ. ಅದಾದಮೇಲೆ ಒಂದು ಸಣ್ಣ ಮಂಟಪ ಸಿಗತ್ತೆ, ಅದ್ರ ಹತ್ರ ಕೂತಿದ್ದೀವಿ. ಈಗ ಸ್ವಲ್ಪ ರೆಸ್ಟ್ ತೊಗೊಳೋದಕ್ಕೆ. ತುಂಬಾ ದೊಡ್ಡದಾಗಿದೆ ಮೆಟ್ಲುಗಳು, ಸ್ವಲ್ಪ ಡಿಫಿಕಲ್ಟಿನೇ ಇದೆ. ಬೆಟ್ಟದ ಮೇಲೆಲ್ಲ ಫಾಗ್ ಕಾಣಿಸ್ತಾ ಇದೆ, ಬಟ್ ಇದರಲ್ಲಿ ಕಾಣುತ್ತೇನೋ ಗೊತ್ತಿಲ್ಲ ನನಗೆ. ಕ್ಯಾಮ್ರಾದಲ್ಲಿ ಇಲ್ಲಿಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಈಗ 500 ಸ್ಟೆಪ್ಸ್ ಕವರ್ ಮಾಡಿದ್ದೀವಿ. ಆಲ್ಮೋಸ್ಟ್ 30 ಮಿನಿಟ್ಸ್ ಆಗಿದೆ. ತುಂಬ ಎನ್ವೈರನ್ಮೆಂಟ್ ಚೆನ್ನಾಗಿರೋದ್ರಿಂದ ಸ್ಟಾಪ್ ಮಾಡಿ ಹೋಗ್ತಾ ಇದ್ದೀವಿ. ಫಾಗ್ ಎಲ್ಲ ಇದೆ ಅಕ್ಕಪಕ್ಕ ಎಲ್ಲ. ಲಾಸ್ಟ್ ಒಂದು ವೀಕಿಂದ ಸರಿಯಾಗಿ ಮಳೆ ಬಂದಿತ್ತು, ಸೊ ಹಂಗಾಗಿ ಕ್ಲೈಮೇಟಲ್ಲಿ ಸಖತ್ತು ಟೆಂಪ್ರೇಚರ್ ಕಡಿಮೆ ಇರೋದ್ರಿಂದ ಫಾಗ್ ಎಲ್ಲ ಕಾಣಿಸ್ತಾ ಇದೆ ನಮಗೆ. ಫಾಗೆಲ್ಲ ತುಂಬ ಇರೋದ್ರಿಂದ ದ ಬ್ಯೂಟಿ ಹ್ಯಾಸ್ ಗಾನ್ ಅಪ್ 10 folds. ಮಧ್ಯ ಸೂರ್ಯನ ಬೆಳಕು ಮಧ್ಯ ಬೀಳ್ತಾ ಇದೆ, ಸೊ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್.
600 ಸ್ಟೇರ್ಸ್ ಆಯಿತು. ಸುಮ್ಮನೆ ಕೂತಿದ್ದೀವಿ ಈ ಥರ ಲೈಟಾಗಿ ಸೋನೆ ಶುರು ಆಯಿತು ಡ್ರೆಸ್ಲಿಂಗು. ನೋಡಬೇಕು ಏನಾರು ಆಗುತ್ತಾ ಅಂತ. ಅಂಬ್ರೆಲ್ಲ ಎಲ್ಲ ಇದೆ, ಬಟ್ ನೋಡೋಣ ಹೆಂಗಾಗುತ್ತೆ. ಸೋಫಾ 700 ಸ್ಟೆಪ್ಸ್ನ ನಾವು ಕವರ್ ಮಾಡಿದ್ದೀವಿ. ಈ ರೈಲಿಂಗ್ಸ್ ಅಪ್ ಟು ದ 700 ಸ್ಟೆಪ್ಸ್ವರೆಗೂ ಇದೆ. ಮೇಲೂ ಕಾಣಿಸ್ತಾ ಇದೆ. ಇನ್ನು ಈ ರೈಲಿಂಗ್ಸ್ ಇರೋದ್ರಿಂದ ಹತ್ತಕ್ಕೆ ತುಂಬ ಈಸಿ ಆಗುತ್ತೆ, ಸಪೋರ್ಟ್ ಇಲ್ಲಿ ಸಿಗುತ್ತೆ. ಈಗ ಇಲ್ಲಿ ಸೆಕೆಂಡ್ ಮಂಟಪ ಕಾಣಿಸ್ತಾ ಇದೆ. 900 ಸ್ಟೆಪ್ಸ್ ಕವರ್ ಮಾಡಿದ್ದೀವಿ ನಾವೀಗ. ಮಳೆ ಬಂದರೆ ಬೇಕಾದ್ರೆ ಇಲ್ಲಿ ನಿಂತ್ಕೋಬೋದು. ತೌಸಂಡ್ 250 ಸ್ಟೆಪ್ಸ್ ಇದೆ ಅಂತ ಕೇಳಿದ್ವಿ. 1000 ಸ್ಟೆಪ್ಸ್ ಕವರ್ ಆಗಿದೆ. ಆಂಜನೇಯಂದು ಕೆತ್ತನೆ ಕಾಣುತ್ತೆ. 250 ಮೋರ್ ಸ್ಟೆಪ್ಸ್ ಟು ಗೋ. ಆಲ್ಮೋಸ್ಟ್ ಹತ್ತಿದ್ದೀವಿ. ವ್ಯೂ ಮಾತ್ರ ಸೂಪರ್. ಫುಲ್ ಫಾಗ್ ಆಗಿದೆ. ನೆಲ ಏನು ಕಾಣಿಸ್ತಾನೆ ಇಲ್ಲ.
7:30 ಹೊಟ್ಟಿದ್ದು 9 o'clock ರೀಚ್ ಆದ್ವಿ. 1.5 hours ಆಯ್ತು ಹತ್ತಕ್ಕೆ. 9 o'clock ಬಂದಾಗ ಅಮೇಝಿಂಗ್ ಆಗಿತ್ತು. ಫಾಗ್ ಎಲ್ಲ ಫುಲ್ ಫಿಲ್ಡ್ ಆಗಿತ್ತು. ಈಗ ಅರೌಂಡ್ 10 o'clock ಆಗಿದೆ. ಈಗ ಇಳಿತಾ ಇದ್ದೀವಿ. ದ ವ್ಯೂ ಇಸ್ ಜಸ್ಟ್ ಅಮೇಝಿಂಗ್ ಆ್ಯಂಡ್ ವಿ ಆರ್ ಬ್ಲೆಸ್ಡ್ ಟು ಬಿ ಹಿಯರ್ ಅಟ್ ಫಾಗ್ ಎಲ್ಲ ಇದ್ದಾಗ. ದೇವಸ್ಥಾನ ಇವತ್ತು ಕ್ಲೋಸ್ ಆಗಿತ್ತು ಬಿಕಾಸ್ ಸ್ಯಾಟರ್ಡೆ ಮಾತ್ರ ತೆಗಿತಾರೆ ಅನಿಸುತ್ತೆ. ಇವತ್ತು ಸಂಡೇ ಬಂದಿದ್ದೀವಿ ನಾವು. ಫೈವ್ 500 ಸ್ಟೇರ್ಸ್ ಇಳಿದಿದ್ದೀವಿ. ಮೇಲ್ಗಡೆ ನೆಟ್ವರ್ಕು ದೇವಸ್ಥಾನದವರೆಗೂ ಇರಲಿಲ್ಲ. ಹಿಂದ್ಗಡೆ ಒಂದು ವ್ಯೂ ಪಾಯಿಂಟ್ ಥರ ಇದೆ, ಅಲ್ಲಿ ನೆಟ್ವರ್ಕ್ ಎಲ್ಲ ಇತ್ತು. ನಮ್ಮದು ಏರ್ಟೆಲ್ ಇತ್ತು ಮತ್ತು ಜಿಯೋ ಎಲ್ಲ ಕನೆಕ್ಟ್ ಆಗ್ತಾಯಿತ್ತು. ಸೊ ಬೇಗ ಬಂದರೆ ಪ್ರಿಫರ್ ಮಾಡಿದ್ರೆ ಬೇಗ ಬರೋಕ್ಕೆ ಇಟ್ ಇಸ್ ಗುಡ್. ಯಾಕಂದರೆ ಬಂಡೆಕಲ್ಲು ಬಿಸಿ ಆದಮೇಲೆ ಹತ್ತೋದು ತುಂಬ ಕಷ್ಟ ಆಗುತ್ತೆ. ನೀರು ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು. ಹತ್ತಬೇಕಾದ್ರೆ ಭಕ್ತಾದಿಗಳು ಗೋವಿಂದ ನಾಮಾವಳಿನ ಸ್ಮರಣೆ ಮಾಡ್ಕೊಂಡು ಬರಲಿ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಅದು ಗೋವಿಂದ ನಾಮಾವಳಿನ ನಾವು ಹೇಳಿಕೊಂಡು ಸ್ಮರಣೆ ಮಾಡಿಕೊಂಡು ಮೇಲ್ಗಡೆ ಹತ್ಬೋದು. ಮತ್ತು ಇಳಿಬೇಕಾದ್ರೆ ಕೂಡ ಬೋರ್ಡ್ ಇದೆ. ಇದಕ್ಕೆ ಚಪ್ಪಲ್ ಇಲ್ಲಾಂದರೆ ಶೂ ಹಾಕೊಂಡು ಹತ್ತಬಾರ್ದಂತೆ ಯಾರೋ ಕೆಳಗಡೆ ಹೇಳಿದರು. ನಾವು ಬೇರ್ ಫುಟಲ್ಲೇ ಹತ್ತುತ್ತಾ ಇದ್ದೀವಿ. ಬಿಸಿಲು ಆಗ್ತಾ ಬಂಡೆಯೆಲ್ಲ ಬಿಸಿ ಆಗುತ್ತೆ. ಸೊ ಬೆಟರ್ ಸ್ಟಾರ್ಟ್ ಅರ್ಲಿ. ಟ್ರೆಕ್ ಮುಗಿಸ್ಕೊಂಬಂದು ದೇವಸ್ಥಾನ ನೋಡಿದ್ವಿ. ಇಲ್ಲಿ ಸುಂದರವಾದ ಕಲ್ಯಾಣಿ ಇದೆ, ತುಂಬ ಚೆನ್ನಾಗಿತ್ತು ಅಂತ ನಿಲ್ಲಿಸಿದ್ದೀವಿ. ನೀರು ತುಂಬ ತಣ್ಣಗಿದೆ. ಇಳ್ಕೊಂಬಂದ್ವಿ. ಇಳಿಯೋಕ್ಕೆ ಒಂದು 45 minutes ಆಯಿತು. ಇವರು ಅರ್ಚಕರ ಕಡೆಯಿಂದ ಗೊತ್ತಾಯಿತು ಇದು ಸ್ಯಾಟರ್ಡೇಸ್ ಮಾತ್ರ ತೆಗಿತಾರಂತೆ ಮೇಲ್ಗಡೆ ದೇವಸ್ಥಾನ, ಪ್ರತಿದಿನ ಇರಲ್ಲ. ಟ್ರಕ್ ಬಂದು ಮಾಡ್ರೇಟ್ ಟ್ರಕ್ ಇದೆ. ಏಜ್ ಆದವ್ರಿಗೆ ಮತ್ತು ಮಕ್ಕಳಿಗೆ ಐ ಡೋಂಟ್ ರೆಕಮೆಂಡ್ ದಿಸ್ ಪ್ಲೇಸ್ ಬಿಕಾಸ್ ತುಂಬ ಸ್ಟೀಪ್ ಇದೆ ಮತ್ತು ತುಂಬ ದೊಡ್ಡ ಸ್ಟೆಪ್ಸ್ ಇದೆ, ಕಷ್ಟ ಆಗುತ್ತೆ ಅವ್ರಿಗೆಲ್ಲ. ಸೊ ಬರ್ತಾ ನೀರೆಲ್ಲ ಇಟ್ಕೊಂಬಂದಿರೋ ತುಂಬ ಒಳ್ಳೆಯದು. ತುಂಬ ಡಿಹೈಡ್ರೇಷನ್ ಆಗುತ್ತೆ, ನೀರು ಕುಡಿಬೇಕಾಗತ್ತೆ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ನಾವು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀವಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಹತ್ತಿರದಲ್ಲಿ ಒಂದು ಈಶ್ವರನ ದೇವಸ್ಥಾನ ಇದೆ. ವಿ ಟ್ರೈ ಟು ಕವರ್ ಇಟ್. ಅದೇನಾದ್ರು ವಿಡಿಯೋ ಏನಾದ್ರು ತೆಗೆದ್ರೆ ವಿಲ್ ಆ್ಯಡ್ ದಟ್ ಪಿಕ್ಸ್ ಟು ದಿ ಸೇಮ್ ವಿಡಿಯೋ. ಅಯೋಧ್ಯ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಆಯಿತು. ಪಲಾವು, ಚಿತ್ರಾನ್ನ, ಬಜ್ಜಿ ಎಲ್ಲ ತಿಂದ್ವಿ. ಸೊ ನಾವು ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.